ಓಂ ಶಾಂತಿ 6/2/69 ಇಸ್ವಿಯ ಅವ್ಯಕ್ತ ಮಹಾವಾಕ್ಯಗಳು. ಮಹಿಮಾ ಸುನನ ಛೋಡೋ, ಮಹಾನ್ ಬನೋ. ಮಹಿಮೆ ಕೇಳುವುದನ್ನು ಬಿಡಿ, महान आगिरे. सभी याद की यात्रा में बैठे हो. पढ़ाई का सार तो समझ में आ गया. उस सार को जीवन में लाकर दुनिया को वह राज सुनाना है. ಎಲ್ಲರೂ ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಾ. ಶಿಕ್ಷಣದ ಸಾರ ನಿಮಗೆ ಅರ್ಥ ಆಗಿದೆ. ಆ ಸಾರವನ್ನು ಜೀವನದಲ್ಲಿ ತಂದು ಇಡೀ ಪ್ರಪಂಚಕ್ಕೆ ಅದರ ರಹಸ್ಯವನ್ನು ತಿಳಿಸಿಕೊಡಿ. रचयिता और रचना की नॉलेज को तो समझ गए हो. ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಈಗಾಗಲೇ ತಿಳ್ಕೊಂಡಿದ್ದೀರಿ. ಸುನಾ ತೋ ಬಹುತ್ ಹೈ, ಲೇಕಿನ್ ಅಬ್ ಜೋ ಸುನಾ ಹೈ ವಹ ಸ್ವರೂಪ ಬನ್ ಕೆ ಸಭಿ ಕೋ ದಿಖಾನಾ ಹೈ. ಇಲ್ಲಿಯವರೆಗೆ ಸಾಕಷ್ಟು ಕೇಳಿದ್ದೀರಿ, ಆದರೆ ಈಗ ಕೇಳಿದ್ದನ್ನು ಸ್ವರೂಪದಲ್ಲಿ ತಂದು ತೋರಿಸಬೇಕು ಅಥವಾ ಅದರ ಸ್ವರೂಪ ಆಗಿ ತೋರಿಸಬೇಕು. कैसे दिखाएंगे? आपकी हर चलन से बाप और दादा के चरित्र नजर आवे. आपकी आंखों में उसी बाप को देखे. ಹೇಗೆ ತೋರಿಸ್ತೀರಾ? ನಿಮ್ಮ ಚಲನೆಯಿಂದ, ಕರ್ಮಗಳಿಂದ ಬಾಪ್ ದಾದಾರವರ ಚರಿತ್ರೆ ಕಾಣಿಸಬೇಕು. ನಿಮ್ಮ ಕಣ್ಣುಗಳಲ್ಲಿ ಜನರಿಗೆ ತಂದೆಯ ಸಾಕ್ಷಾತ್ಕಾರ ಆಗಬೇಕು. ತಂದೆಯ ಚಿತ್ರನೇ ಕಾಣಿಸಬೇಕು. आपकी वाणी से उन्हीं की नॉलेज को सुने. ನಿಮ್ಮ ವಾಣಿಯಿಂದ ಜನ ಪರಮಾತ್ಮನ ಜ್ಞಾನವನ್ನು ಕೇಳಲಿ. हर चलन में हर चरित्र समाया हुआ होना चाहिए. ನಿಮ್ಮ ಪ್ರತಿಯೊಂದು ಚಲನೆಯಲ್ಲಿ ತಂದೆಯ ಚರಿತ್ರೆ ಸಮಾವೇಶ ಆಗಿರಬೇಕು. सिर्फ बाप के चरित्र नहीं, लेकिन बाप के चरित्र देख बच्चे भी चरित्रवान बन जाए. आपके चित्र में उसी अलौकिक चित्र को देखें. ಕೇವಲ ತಂದೆಯ ಚರಿತ್ರೆ ಮಾತ್ರ ಅಲ್ಲ, ತಂದೆಯ ಚರಿತ್ರೆಯಿಂದ ಚರಿತ್ರವಾನ ಆಗಿರುವಂತಹ ಮಕ್ಕಳನ್ನು ಜನ ನೋಡಲಿ. ನಿಮ್ಮ ಚಿತ್ರದಲ್ಲಿ ಪರಮಾತ್ಮನ ಅಲೌಕಿಕ ಚಿತ್ರ ಅವರಿಗೆ ಕಾಣಿಸಲಿ. आपके व्यक्त रूप में ಅವ್ಯಕ್ತ ಮೂರ್ತ ನಜರ್ ಆವೆ. ನಿಮ್ಮ ವ್ಯಕ್ತ ರೂಪದಲ್ಲಿ ಅವ್ಯಕ್ತ ಮೂರ್ತಿಯಾದಂತಹ ತಂದೆ ಕಾಣಿಸಬೇಕು. ऐसा पुरुषार्थ करके जो बाप दादा ने मेहनत की है उसका फलस्वरूप दिखाना है. ಇಂತಹ ಪುರುಷಾರ್ಥ ಮಾಡಿ ಬಾಪ್ ದಾದಾರವರು ನಿಮ್ಮ ಸಲುವಾಗಿ ಏನೆಲ್ಲ ಪರಿಶ್ರಮ ಪಟ್ಟಿದ್ದಾರೆ ಅದರ ಫಲವನ್ನು ನಿಮ್ಮ ಸ್ವರೂಪದ ಮೂಲಕ ತೋರಿಸಬೇಕು. जैसे अज्ञान काल में
कोई कोई बच्चों में जैसे बाप ही नजर आता है। उनके बोलचाल से अनुभव होता जैसे कि बाप है। ಲೌಕಿಕದಲ್ಲಿ ಅಥವಾ ಜ್ಞಾನ ಕಾಲದಲ್ಲಿ ಕೆಲವು ಮಕ್ಕಳನ್ನು ನೋಡಿದರೆ ಆ ಮಕ್ಕಳ ಮೂಲಕನೇ ಜನ ಅವರ ತಂದೆಯನ್ನು ಗುರುತಿಸ್ತಾರೆ. ನೀವಿಂಥವ್ರ ಮಕ್ಕಳು ಅಂತ ಕೇಳಿಬಿಡ್ತಾರೆ. ಯಾಕೆ ಎಂದರೆ ತಂದೆಯ ಗುಣ, ತಂದೆಯ ಮುಖಚರ್ಯೆ, ತಂದೆಯ ಸ್ವಭಾವ, ತಂದೆಯ ನಡೆ ನುಡಿ ಆ ಮಕ್ಕಳಲ್ಲಿ ಬಂದಿರ್ತದೆ. उनके बोल चाल से अनुभव होता है जैसे कि बाप है. ಲೌಕಿಕದಲ್ಲೂ ಸಹ ಕೆಲವು ಮಕ್ಕಳ ಚಲನೆ ವಲನೆಯಿಂದ, ಸ್ವಭಾವ ಸಂಸ್ಕಾರದಿಂದ ಇಂಥವರ ಮಗ ಅನ್ನೋದು ಜನರಿಗೆ ಗೊತ್ತಾಗ್ತದೆ. ತಂದೆಯ ಮೂಲಕ, ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷತೆ ಆಗ್ತದೆ. इसी रीति से जो अनन्य बच्चे, उन एक एक बच्चे द्वारा बाप के गुण प्रत्यक्ष होने चाहिए और होंगे. ಅದೇ ಥರ ಇಲ್ಲಿಯೂ ಸಹ ಯಾರು ಅನನ್ಯ ಮಕ್ಕಳಿದ್ದಾರೆ ಅವರ ಮೂಲಕ, ಅವರ ಗುಣದ ಮೂಲಕ ತಂದೆಯ ಪ್ರತ್ಯಕ್ಷತೆ ಆಗಬೇಕು ಮತ್ತು ಹಾಗೇ ಆಗ್ತದೆ. कैसे होंगे, उसका मुख्य प्रयत्न क्या है? ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷತೆ ಹೇಗೆ ಆಗುವುದು? ಅದರ ಮುಖ್ಯ ಪ್ರಯತ್ನ ಏನಾಗಿದೆ? मुख्य बात यही है जो साकार रूप में भी सुनाई कि याद की यात्रा और अव्यक्त स्थिति में स्थित होकर हर कर्म करना. ಮುಖ್ಯ ವಿಷಯ ಸಾಕಾರದಲ್ಲಿ ಇದ್ದಾಗಲೂ ಸಹ ಶಿವಬಾಬಾ ಹೇಳ್ತಾ ಇದ್ರು, ಬ್ರಹ್ಮಬಾಬಾ ಸಾಕಾರದಲ್ಲಿ ಇದ್ದಾಗಲೂ ಸಹ ಹೇಳ್ತಾ ಇದ್ರು, ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕಾದರೆ ಮುಖ್ಯವಾಗಿ ನೆನಪಿನ ಯಾತ್ರೆ ಬೇಕು, ನೆನಪಿನ ಯಾತ್ರೆಯ ಅಭ್ಯಾಸ ಬೇಕು, ಜೊತೆಗೆ ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದು ಕರ್ಮ ಮಾಡುವಂತಹ ಅಭ್ಯಾಸನೂ ಬೇಕು. ಒಂದು ನೆನಪಿನ ಯಾತ್ರೆ, ಎರಡನೇದು ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದು ಕರ್ಮ ಮಾಡುವುದು. ಈ ಎರಡು ಮುಖ್ಯ ವಿಷಯಗಳು ಅಥವಾ ಧಾರಣೆಗಳು ಬೇಕು ಅಂತ ಬಾಬಾ ಹೇಳಿದರು. अब तो बच्चों को बहुत सामना करना है. ಇನ್ನು ಮುಂದೆ ನೀವು ಬಹಳ ರೀತಿಯಿಂದ ಎದುರಿಸಬೇಕಾಗ್ತದೆ. लेकिन समर्थ साथ है इसलिए कोई मुश्किल नहीं. ಆದರೆ ಸಮರ್ಥ ತಂದೆ, ಸರ್ವಶಕ್ತಿವಂತ ತಂದೆ ಜೊತೆಗೆ ಇರೋದ್ರಿಂದ ಎದುರಿಸುವುದು ನಿಮಗೆ ಕಷ್ಟ ಆಗೋದಿಲ್ಲ. ಅದೇನು ಅಂಥ ಕಷ್ಟದ ವಿಷಯ ಅಲ್ಲ. सिर्फ एक बात सभी को ध्यान में रखनी है कि सामना करने के लिए बीच में रुकावट भी आएगी. ಆದರೆ ಎಲ್ಲರೂ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕು. ನೀವು ಎದುರಿಸುವಾಗ ಕೆಲವು ಮಾತುಗಳು ಅಡೆತಡೆಯ ರೂಪದಲ್ಲಿ ಬರುವವು. सामना करने में रुकावट कौन सी आएगी मालूम है? ಪರಿಸ್ಥಿತಿಯನ್ನು ಎದುರಿಸುವಾಗ ಯಾವ ಅಡೆತಡೆ ಬರಬಹುದು ಅಥವಾ ಬರುವುದು ಅಂತ ನಿಮಗೆ ಗೊತ್ತಿದೆಯೇ? ದೇಹ ಅಭಿಮಾನ. ದೇಹ ಅಭಿಮಾನ ತೋ ಏಕ ಮೂಲ ಬಾತ್ है.
ಆಗ ಅಲ್ಲಿ ಇರ್ತಕ್ಕಂತಹ ಮಕ್ಕಳು ಹೇಳಿದರು, ಎದುರಿಸುವಂತಹ ಸಮಯದಲ್ಲಿ ಅಡೆತಡೆಯ ರೂಪದಲ್ಲಿ ಬರುವಂಥ ವಿಘ್ನ ಅಂದ್ರೇ ದೇಹ ಅಭಿಮಾನ ಅಂತ ಹೇಳಿ. ಬಾಬಾ ಹೇಳ್ತಿದ್ದಾರೆ, ದೇಹ ಅಭಿಮಾನ ಅಂತೂ ಮೂಲ ವಿಷಯ ಆಗಿದೆ. लेकिन सामना करने के लिए बीच में कामना विघ्न डाले. ದೇಹ ಅಭಿಮಾನ ಅಂತೂ ಮೊದಲನೇ ಸ್ಟೇಜಲ್ಲಿ ಬರುವಂಥ ವಿಘ್ನ, ಮೊದಲನೇ ಕ್ಲಾಸಲ್ಲಿ ಬರುವಂಥ ವಿಘ್ನ. ಅದನ್ನು ದಾಟ್ಕೊಂಡು ಬಂದುಬಿಟ್ಟಿದ್ದೀರಿ ಆಗಲೇ. ಆದರೆ ಈಗ ಎದುರಿಸುವಾಗ ಬರುವ ವಿಘ್ನ ಅಂದರೆ ಕಾಮನೆ ಅಂತ ಹೇಳ್ತಾರೆ. ಇಚ್ಛೆಗಳು. ಕಾಮನಾ ವಿಘ್ನ ಡಾಲೆ. ಕೌನ್ಸಿ ಕಾಮನಾ? ಹಾಗಾದರೆ ಮಕ್ಕಳಲ್ಲಿ ಯಾವ ಕಾಮನೆ ಬರಬಹುದು? ಮೇರಾ ನಾಮ ಹೋ, ಮೈ ಐಸಾ, ಮೇರೆ ಸೆ ರಾಯ್ ಕ್ಯೋ ನಹೀ ಲಿ, ಮೇರಾ ಮೂಲ್ಯ ಕ್ಯೋ ನಹೀ ರಖ. ಸಂಘಟನೆಯಿಂದ ಕಾರ್ಯ ಮಾಡುವಾಗ ಮಕ್ಕಳಲ್ಲಿ ಇಂಥ ಇಚ್ಛೆಗಳು, ಕಾಮನೆಗಳು ಉತ್ಪನ್ನ ಆಗಬಹುದು. ಏನು ಅಂದರೆ, ಹೇಗೆಂದರೆ, ನನ್ನ ಹೆಸರು ಯಾಕೆ ಪ್ರಸಿದ್ಧಿ ಮಾಡ್ತಿಲ್ಲ, ನಾನು ಇಂಥ ಒಳ್ಳೆ ವ್ಯಕ್ತಿ, ಇಂಥ ಒಳ್ಳೆ ಪುರುಷಾರ್ಥಿ, ನನ್ನ ಸಲಹೆ ಯಾಕೆ ಕೇಳೋದಿಲ್ಲ, ಈ ಸಂಘಟನೆಯಲ್ಲಿ ನನಗೆ ಯಾಕೆ ಬೆಲೆ ಕೊಡೋದಿಲ್ಲ ಎನ್ನುವಂತಹ ಕಾಮನೆಗಳು ಮಕ್ಕಳಲ್ಲಿ ಬರುವವು. यह अनेक प्रकार की कामनाएं सामना करने में विघ्न रूप में आएगी. ಇಂಥ ಅನೇಕ ಪ್ರಕಾರದ ಕಾಮನೆಗಳು ಎದುರಿಸುವಾಗ ವಿಘ್ನ ರೂಪದಲ್ಲಿ ಬರುವವು. यह याद रखना है, हमको कोई कामना नहीं करनी है, सामना करना. ಆದರೆ ಸದಾ ನೆನ್ಪಿಟ್ಕೊಳ್ಳಿ, ನಾವು ಯಾವುದೇ ಕಾರಣದಿಂದ ಯಾವುದೇ ರೀತಿಯ ಇಚ್ಛೆಗಳನ್ನು, ಕಾಮನೆಗಳನ್ನು ಇಟ್ಕೊಂಡು ಸೇವೆ ಮಾಡಬಾರದು. ಆದರೆ ಬಂದಂಥ ವಿಘ್ನಗಳು, ಸಮಸ್ಯೆಗಳು, ಪರಿಸ್ಥಿತಿಗಳನ್ನು ಧೈರ್ಯದಿಂದ, ಸಮರ್ಥ ತಂದೆಯ ಸಹಾಯದಿಂದ ಎದುರಿಸಬೇಕು. अगर कोई कामना की तो सामना नहीं कर सके. ನಿಮ್ಮಲ್ಲಿ ಯಾವುದೇ ಪ್ರಕಾರದ ಕಾಮನೆ ಇತ್ತು ಅಂದರೆ ನೀವು ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸಲು ಸಾಧ್ಯವಾಗೋದಿಲ್ಲ. और अव्यक्त स्थिति में महान बनने के लिए एक बात जो कहते रहते वह धारण कर ली तो बहुत जल्दी और सहज अव्यक्त स्थिति में स्थित हो जाएंगे. ಇನ್ನು ಅವ್ಯಕ್ತ ಸ್ಥಿತಿಯಲ್ಲಿ ಇರುವುದಕ್ಕಾಗಿ ಒಂದು ವಿಷಯವನ್ನು ಬಾಬಾ ಧಾರಣೆ ಮಾಡಿಕೊಳ್ಳಿಕ್ಕೆ ಹೇಳಿದರು. ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿ ಮಹಾನ ಆತ್ಮ ಆಗಬೇಕಾದ್ರೆ ಒಂದು ವಿಷಯದ ಧಾರಣೆ ಬೇಕು. और सहज अव्यक्त स्थिति में स्थित हो जाएंगे, वह कौन सी बात है? हम अभी मेहमान हैं. ಆ ಧಾರಣೆ ಅಥವಾ ಆ ವಿಷಯ, ಆ ಮಾತು ಯಾವುದು ಅಂದರೆ, ನಮಗೆ ನಾವು ಅತಿಥಿ ಅಂತ ತಿಳ್ಕೋಬೇಕು. क्योंकि आप सभी को भी वाया सूक्ष्म वतन होकर घर चलना है. ಯಾಕೆ ಅಂದರೆ ತಾವೆಲ್ಲರೂ ಸಹ ಸೂಕ್ಷ್ಮವತನದ ಮೂಲಕನೇ ಪರಮಧಾಮಕ್ಕೆ ಹೋಗಬೇಕಾಗಿದೆ. हम मेहमान हैं, ऐसा समझने से महान स्थिति में स्थित हो जाए.
ಯಾವಾಗ ನಿಮಗೆ ನೀವು ಅತಿಥಿ ಅಂತ ತಿಳ್ಕೊಳ್ತೀರಿ, ಆಗ ಮಹಾನ ಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕೆ ಸಾಧ್ಯವಾಗ್ತದೆ. महान स्थितिಯಲ್ಲಿ ಸ್ಥಿತ ಆಗಿಬಿಡ್ತೀರಿ. मेहमान के बजाय जरा भी एक शब्द में अंतर कर लिया तो गिरावट भी आ जाएगी. ಮೆಹಮಾನ್ ಎಂಬ ಶಬ್ದದ ಬದಲಾಗಿ ಅದರಲ್ಲಿ ಒಂದು ಅಕ್ಷರ ಏನಾದರೂ ನೀವು ವ್ಯತ್ಯಾಸ ಮಾಡಿಬಿಟ್ಟರೆ ನೀವು ಇಳಿಯುವ ಕಲೆಯಲ್ಲಿ ಬಂದ್ಬಿಡ್ತೀರಿ. वह कौन सा शब्द? मेहमान समझना है लेकिन महिमा में नहीं आना है. ಆ ಶಬ್ದ ಯಾವುದು? ನಿಮಗೆ ನೀವು ಮೆಹಮಾನ್ ಅಂದರೆ ಅತಿಥಿ ಅಂತ ತಿಳ್ಕೋಬೇಕು ವಿನಃ ನಮ್ಮ ಮಹಿಮೆ ನಡೀಲಿ ಅಂತ ಬಯಸಬಾರ್ದು. ಎಲ್ಲರೂ ನಮಗೆ ಮಹಿಮೆ ಮಾಡಲಿ, ಗಾಯನ ಮಾಡಲಿ, ಹೊಗಳಲಿ ಅಂತ ಬಯಸಬಾರದು. ಮಹಿಮಾ ಮತ್ತು ಮೆಹಮಾನ್ ಅಕ್ಷರದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. जरा सा अंतर है मेहमान और महिमा, लेकिन जरा सा अंतर भी अवस्था को बहुत नीचे ऊपर कर देता है. ಮಹಿಮೆಗೆ ಒಳಗಾಗಿ ಬಿಟ್ಟರೆ ನೀವು ಮಹಾನ ಆಗೋದಿಲ್ಲ. ಮಹಿಮೆ ಮತ್ತು ಮೆಹಮಾನ್ ಈ ಎರಡು ಶಬ್ದಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ವ್ಯತ್ಯಾಸ ಸ್ವಲ್ಪನೇ ಇದ್ದರೂ ಸಹ ಅವಸ್ಥೆಯಲ್ಲಿ ಮಾತ್ರ ಬಹಳ ಏರುಪೇರು ಆಗಿಬಿಡುವುದು. ಮೆಹಮಾನ್ ಬದಲಿ ಮಹಿಮೆಯನ್ನು ನೀವು ಬಯಸಿದರೆ ಸ್ಥಿತಿಯಲ್ಲಿ ಏನಾಗುವುದು? ಬಹಳ ಏರುಪೇರು ಆಗಬಹುದು. तुम सभी को ज्ञान कौन सा देते? त्रिमूर्ति का. ನೀವೆಲ್ಲರಿಗೂ ಯಾವ ಜ್ಞಾನ ತಿಳಿಸ್ತೀರಿ? त्रिमूर्तिय ज्ञान. जैसे त्रिमूर्ति का ज्ञान औरों को देते हो, वैसे अपने पास भी 3 बातों का ज्ञान रखना है. ಹೇಗೆ ತ್ರಿಮೂರ್ತಿಯ ಜ್ಞಾನ ಜನರಿಗೆ ತಿಳಿಸ್ತೀರಿ, ಹಾಗೆ 3 ವಿಷಯಗಳ ಜ್ಞಾನ ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. 3 ಬಾತೆ ಛೋಡೋ 3 ಬಾತೆ ಧಾರಣ ಕರೋ. 3 ವಿಷಯಗಳನ್ನು ತ್ಯಾಗ ಮಾಡಿರಿ, 3 ವಿಷಯಗಳನ್ನು ಧಾರಣೆ ಮಾಡಿಕೊಳ್ಳಿ. जब यह 3 बातें छोड़ेंगे तब ही स्वरूप में स्थित होंगे, सर्विस में सफलता भी होगी. ಯಾವಾಗ ಈ 3 ವಿಷಯಗಳನ್ನು ಬಿಡ್ತೀರಿ, ಆಗ ಬಾಬಾ ಹೇಳಿದ ಸ್ವರೂಪದಲ್ಲಿ ಸ್ಥಿತ ಆಗಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ನೀವು ಮಾಡುವಂಥ ಸೇವೆಯಲ್ಲಿ ನಿಮಗೆ सफलते सिक्तದೆ. बताओ कौन सी 3 बातें छोड़नी जो सर्विस में विघ्न डालती. ಹಾಗಾದರೆ ಹೇಳಿ, ಯಾವ 3 ವಿಷಯಗಳ ಕಾರಣದಿಂದ ಸೇವೆಯಲ್ಲಿ ವಿಘ್ನ ಬರ್ತಾ ಇದೆ? ಯಾವ 3 ಮಾತುಗಳನ್ನು ನೀವು ಬಿಡಬೇಕಾಗಿದೆ? ಏಕತೋ ಕಭಿ ಭಿ ಕೋಯಿ ಬಹಾನಾ ನಹಿ ದೆ. ಮೊದಲನೇ ವಿಷಯ, ಯಾವುದೇ ಒಂದು ಸೇವೆ ಮಾಡುವಾಗ ಯಾರಾದರೂ ನಿಮಗೆ ಸೇವೆ ಹೇಳಿದರೆ ಅಲ್ಲಿ ನೀವು ನೆಪ ಹೇಳಬಾರ್ದು. ಈ ಕಾರಣದಿಂದ ಆಗೋದಿಲ್ಲ, ಆ ಕಾರಣದಿಂದ ಆಗೋದಿಲ್ಲ, ಹೀಗಿದ್ದರೆ ಹೀಗೆ ಮಾಡ್ತಿದ್ದೆ, ಹಾಗಿದ್ದರೆ ಹಾಗೆ ಮಾಡ್ತಿದ್ದೆ, ಈ ಥರ ಕಾರಣಗಳನ್ನು ಕೊಡಬಾರದು, ನೆಪ ಹೇಳಬಾರದು. दूसरा, कभी भी किससे सर्विस के लिए कहलाना नहीं. ಎರಡನೇದು, ಸೇವೆಗಾಗಿ ಬೇರೆಯವರಿಂದ ಹೇಳಿಸಿಕೊಳ್ಳಬಾರದು. 10 ಜನ ಹೇಳಿದರೂ ಒಮ್ಮೊಮ್ಮೆ ಬಾಬನ ಮಕ್ಕಳು ಆ ಸೇವೆ ಮಾಡೋದಿಲ್ಲ.
ಆದರೆ ಬಾಬಾ ಹೇಳ್ತಾರೆ, ನೀವು ಯಾರಿಂದನೂ ಹೇಳಿಸ್ಕೊಳ್ಳೇಬಾರ್ದು, ಮುರಳಿಯಿಂದನೇ ನೀವು ಅರ್ಥ ಮಾಡ್ಕೊಂಡು ಬಿಡಬೇಕು ಸೇವೆಯ ವಿಚಾರವನ್ನು. ತೀಸರಾ, ಸರ್ವಿಸ್ ಕರ್ತೆ ಕರ್ತೆ ಕಭಿ ಮುರ್ಜಾನಾ ನಹೀ. ಸೇವೆ ಮಾಡ್ತಾ ಮಾಡ್ತಾ ಒಮ್ಮೊಮ್ಮೆ ಮಕ್ಕಳು ಬಾಡಿ ಹೋಗ್ತಾರೆ, ಖಿನ್ನ ಆಗಿಬಿಡ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೆ ಬೇಸರ ಮಾಡ್ಕೊಳ್ತಾರೆ. ಆ ಥರನೂ ಬೇಸರ ಮಾಡ್ಕೋಬಾರದು. ಬಹಾನಾ, कहलाना और मुरझाना, यह तीन बातें छोड़नी. ನೆಪ ಹೇಳುವುದು, ಸೇವೆಗಾಗಿ ಹೇಳಿಸಿಕೊಳ್ಳುವುದು ಮತ್ತು ಬಾಡಿ ಹೋಗುವುದು, ಖಿನ್ನ ಆಗುವುದು, ಈ ಮೂರು ಮಾತುಗಳನ್ನು ನೀವು ಬಿಡಬೇಕಾಗಿದೆ. और फिर कौन सी तीन बातें धारण करनी. ಹಾಗಾದರೆ ಸೇವೆಯಲ್ಲಿ ಸಫಲತೆಗಾಗಿ ಯಾವ ಮೂರು ವಿಷಯಗಳನ್ನು ನೀವು ಧಾರಣೆ ಮಾಡ್ಕೋಬೇಕು. ಏಕ ತ್ಯಾಗ್, दूसरा तपस्या, तीसरा सेवा. यह तीन बातें धारणा में चाहिए. ಬಾಬಾ ಹೇಳಿದ ಸ್ಥಿತಿಗೆ ನೀವು ತಲುಪಬೇಕಾದ್ರೆ ಮೊದಲನೇದು ತ್ಯಾಗ ಬೇಕು, ಎರಡನೇದು ತಪಸ್ಸು, ನೆನಪಿನ ಯಾತ್ರೆಯ ಅಭ್ಯಾಸ ಬೇಕು, ಮೂರನೇದು ಸೇವೆ ಮಾಡಬೇಕು. ಈ ಮೂರು ವಿಷಯಗಳ ಧಾರಣೆ ನಿಮ್ಮಲ್ಲಿ ಇರಬೇಕು. ತ್ಯಾಗ, ತಪಸ್ಸು, ಸೇವೆ. तपस्या अर्थात याद की यात्रा, और सर्विस के बिना भी जीवन ही नहीं बन सकती. इन दोनों बातों की सफलता त्याग के बिना नहीं हो सकती. ತಪಸ್ಸು ಅಂದ್ರೇ ನೆನಪಿನ ಯಾತ್ರೆ, ಸೇವೆ ಅಂದ್ರೇ ಬ್ರಾಹ್ಮಣ ಜೀವನದ ಶ್ವಾಸ, ಜೀವನದ ಆಧಾರ. ಈ ಎರಡೂ ವಿಷಯಗಳಲ್ಲಿ ಸಫಲತೆ ಬೇಕು ಅನ್ನೋದಾದರೆ ತ್ಯಾಗದ ವಿನಃ ಸಫಲತೆ ಸಿಗೋದಿಲ್ಲ. ನೆನಪಿನ ಯಾತ್ರೆ ಮತ್ತು ಸೇವೆಯಲ್ಲಿ ಸಫಲತೆ ಬೇಕು ಅನ್ನೋದಾದರೆ ಮೊದಲು त्याग ಬೇಕು. अगर इन तीनों बातों की धारणा हुई तो क्या बन जाए. ಈ ಮೂರು ವಿಷಯಗಳನ್ನು ನೀವು ಧಾರಣೆ ಮಾಡಿಕೊಂಡ್ರೆ ಏನಾಗ್ತೀರಿ. जो आपका गायन है ना वही ಸ್ವರೂಪ बन जाए. ನಿಮ್ಮ ಗಾಯನ ಏನಿದೆ ಅಲ್ವಾ, ಆ ಗಾಯನದ ಸ್ವರೂಪ ಆಗಿಬಿಡ್ತೀರಿ. यहाँ आबू में भी आपका गायन है. किस रूप में और कौन सा रूप का यादगार है. ಇಲ್ಲಿ ಮೌಂಟ್ ಆಬೂದಲ್ಲಿ ನಿಮ್ಮ ಸ್ಮರಣಾರ್ಥವಾಗಿ ಒಂದು ಗಾಯನ ನಡೀತಾ ಇದೆ. ಯಾವ ರೂಪದಲ್ಲಿ ನಿಮ್ಮ ಸ್ಮಾರಕ ಆಬೂ ಪರ್ವತದಲ್ಲಿ ಸ್ಥಾಪನೆಯಾಗಿದೆ, ಸ್ಮರಣಾರ್ಥವಾದ ಕುರುಹು ಯಾವುದಾಗಿದೆ. तपस्या के साथ साथ और भी कोई मुख्य रूप का यादगार है. जिन्होंने दिलवाड़ा मंदिर ध्यान से देखा होगा उन्हें याद होगा. ಆಬೂ ಪರ್ವತದಲ್ಲಿರುವಂತಹ ದಿಲ್ವಾಡ ಮಂದಿರ, ಜೈನ ದೇವಾಲಯವನ್ನು ಯಾರೆಲ್ಲರೂ ಗಮನ ಕೊಟ್ಟು ನೋಡಿದ್ದೀರಿ ಅವರಿಗೆ ಅದು ಕಾಣಿಸ್ತದೆ. ಅಲ್ಲಿರುವಂಥ ತಪಸ್ವಿಗಳೆಲ್ಲ ನೀವಾಗಿದ್ದೀರಿ. ಅಲ್ಲಿ ತೋರಿಸಿರುವಂತಹ ತಪಸ್ವಿ ಮೂರ್ತಿಗಳು ಅಂದರೆ ಸಂಗಮ ಯುಗದ ತಂದೆಯ ಮಕ್ಕಳಾದಂತಹ ಯೋಗಿಗಳು, ತಪಸ್ವಿಗಳ ಸ್ಮಾರಕ ಅದಾಗಿದೆ. ಆ ಮೂರ್ತಿಗಳಲ್ಲಿ ಮತ್ತೇನು ತೋರಿಸಿದ್ದಾರೆ. ಜೈಸೆ ತಪಸ್ವಿ ಹೇ तो त्रिनेत्री भी, त्रिनेत्री के साथ साथ याद त्रिमूर्ति की. ಅಲ್ಲಿ ಏನು ಮೂರ್ತಿಗಳನ್ನು ತೋರಿಸಿದ್ದಾರೆ, 108 ತಪಸ್ವಿ ಮೂರ್ತಿಗಳನ್ನು ತೋರಿಸಿದ್ದಾರೆ.
ಆ ಪ್ರತಿಯೊಂದು ಮೂರ್ತಿಯ ಹಣೆಯ ಮಧ್ಯದಲ್ಲಿ ಆತ್ಮದ ಚಿಹ್ನೆಯನ್ನು ತೋರಿಸಿದ್ದಾರೆ. ಕೆಲವು ಮೂರ್ತಿಗಳ ಹಣೆಯ ಮಧ್ಯದಲ್ಲಿ ಬಂಗಾರದ ತಿಲಕ ಇಟ್ಟಿದ್ದಾರೆ. ಕೆಲವು ಮೂರ್ತಿಗಳ ಹಣೆಯ ಮಧ್ಯದಲ್ಲಿ ಬೆಳ್ಳಿಯ ತಿಲಕ ಇಟ್ಟಿದ್ದಾರೆ. ಕೆಲವು ಮೂರ್ತಿಗಳ ಹಣೆಯ ಮಧ್ಯದಲ್ಲಿ ಕೆಂಪು ಬಣ್ಣದ ತಿಲಕ ಇಟ್ಟಿದ್ದಾರೆ. ಕೆಲವು ಮೂರ್ತಿಗಳ ಹಣೆಯ ಮಧ್ಯದಲ್ಲಿ ವಜ್ರಗಳು ಅಥವಾ ರತ್ನಗಳ ತಿಲಕನೂ ಇಟ್ಟಿದ್ದಾರೆ. ಇದನ್ನು ನೀವು ಗಮನಿಸಿರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಯಾರು ಗಮನ ಕೊಟ್ಟು ಆ ದೇವಾಲಯ ನೋಡಿದಿರಿ ಅವರಿಗೆ ಆ ತಪಸ್ವಿ ಮೂರ್ತಿಗಳ ಮೂರನೇ ನೇತ್ರ ಅಂದರೆ ಆತ್ಮನನ್ನು ಏನು ತೋರಿಸಿದ್ದಾರೆ ಅವರು ಅದು ಸಹ ನೋಡಿರ್ತಾರೆ ಮಕ್ಕಳು. ಜೈಸೆ ತಪಸ್ವಿ ಹೇ ವೈಸೆ ತ್ರಿನೇತ್ರಿ ತೋ ಜೈಸಾ ಯಾದಗಾರ್ ಹೇ ತ್ರಿನೇತ್ರಿ ಕಾ. ಅವರವರ ಅವಸ್ಥೆಯ ಅನುಸಾರವಾಗಿ ಕೆಲವರಿಗೆ ಬೆಳ್ಳಿಯ ತಿಲಕ, ಕೆಲವರಿಗೆ ಬಂಗಾರದ ತಿಲಕ, ಕೆಲವರಿಗೆ ರತ್ನಗಳ ತಿಲಕ ಭಕ್ತರು ಅಲ್ಲಿ ಇಟ್ಟಿದ್ದಾರೆ ಅವರ ಹಣೆಯ ಮಧ್ಯದಲ್ಲಿ. ಅದು ನಿಮ್ಮ ತ್ರಿನೇತ್ರಿ ಸ್ವರೂಪದ ಗಾಯನ ಆಗಿದೆ. ಐಸಾ ಬನನಾ ಹೈ. ಈಗ ನೀವು ಆ ಥರ ಆಗಬೇಕು. ತೀಸರಾ ನೇತ್ರ ಕೌನ್ಸಾ ಹೈ? ಮೂರನೇ ನೇತ್ರ ಯಾವುದು? ಜ್ಞಾನಕ, ಜ್ಞಾನದ್ದು. ಯಾರು ಆ ಮೂರನೇ ನೇತ್ರ ನಿರಂತರವಾಗಿ ತೆರೆದಿಟ್ಕೊಂಡಿರ್ತಾರೆ ಅವರದ್ದು ವಜ್ರ ಸಮಾನವಾಗಿ ಹೊಳಿತಿರ್ತದೆ ಆತ್ಮ. ಯಾರು ಆಗಾಗ ಮುಚ್ಚೋದು ತೆಗೆಯೋದು ಮಾಡ್ತಿರ್ತಾರೆ ಅವ್ರದ್ದು ಸಾಧಾರಣ ಗಂಧ ಇಟ್ಟು ಅಥವಾ ಕುಂಕುಮ ಇಟ್ಟು ತೋರಿಸಿರ್ತಾರೆ ತಿಲಕನ. ಹೀಗೆ ಬಾಬಾ ಹೇಳ್ತಾರೆ ಅವರವರ ಸ್ಥಿತಿಯ ಅನುಸಾರವಾಗಿ ಅಲ್ಲಿರುವಂಥ ತಪಸ್ವಿಗಳಿಗೆ ತಿಲಕದ ಕುರುಹನ್ನು ತೋರಿಸಿದ್ದಾರೆ. ज्ञान का तीसरा नेत्र यादगार के रूप में दिखाया है. तपस्वी और त्रिनेत्री तीसरा नेत्र कायम होगा तब ही तपस्वी बन सके. ಬಾಬಾ ಕೊಟ್ಟಿರುವಂತಹ ಜ್ಞಾನದ ಮೂರನೇ ನೇತ್ರ ಯಾರು ನಿರಂತರವಾಗಿ ತೆರೆದಿಟ್ಕೊಳ್ತಾರೆ ಅವರಿಗೆ ಮಾತ್ರ ತಪಸ್ವಿಗಳು, ತ್ರಿನೇತ್ರಿಗಳು ಅಂತ ಹೇಳಲಾಗ್ತದೆ. ಅವರು ಮಾತ್ರ ನಿರಂತರ ತಪಸ್ವಿಯಾಗಲಿಕ್ಕೆ ಸಾಧ್ಯ. ज्ञान का नेत्र गायब हो जाता है तो तपस्या भी नहीं रह सकती. ಜ್ಞಾನದ ನೇತ್ರ ಯಾವಾಗ ಮುಚ್ಚಿ ಹೋಗ್ತದೆ, ಅದೃಶ್ಯ ಆಗ್ತದೆ, ಆಗ ತಪಸ್ಸು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಮಾಡುವಂಥ ಯೋಗ ಜ್ಞಾನದ ಆಧಾರದಿಂದ ನಾವು ಮಾಡ್ತಾ ಇದ್ದೀವಿ. ಜ್ಞಾನವೇ ನಮ್ಮ ಯೋಗಕ್ಕೆ ಆಧಾರ ಆಗಿದೆ. ಮೊದಲನೇದು ಆತ್ಮಜ್ಞಾನ, ಎರಡನೇದು ಪರಮಾತ್ಮನ ಜ್ಞಾನ, ಮೂರನೇದು ಮನೆಯ ಜ್ಞಾನ. ಈ ಜ್ಞಾನ ಇದ್ದರೆ ಮಾತ್ರ ನಾವು ಯೋಗ ಮಾಡಲಿಕ್ಕೆ ಸಾಧ್ಯವಾಗ್ತದೆ. तो अब त्रिमूर्ति शब्द को भी याद करके धारणा में चलेंगे तो वह बन जाएंगे जो शक्तियों का गायन है, जो प्रभाव है वह देखने में आएगा. अभी गुप्त है. ಈ ತ್ರಿಮೂರ್ತಿ ಶಬ್ದಗಳನ್ನು ಯಾರು ಧಾರಣೆ ಮಾಡ್ಕೊಳ್ತೀರಿ ಅವರು ಶಿವಶಕ್ತಿಯರಾಗ್ತೀರಿ. ಅವರ ಗಾಯನ ಶಿವಶಕ್ತಿಯರ ರೂಪದಲ್ಲಿ ನಡೀತದೆ. ಈಗ ಇನ್ನೂ ನೀವು ಗುಪ್ತವಾಗಿದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಅಭಿ ತಕ್ ಶಕ್ತಿಯ ಗುಪ್ತ ಕ್ಯೋ ಹೈ? ಕ್ಯೋಂಕಿ ಅಭಿ ತಕ್ ಅಪ್ನೆ ಸ್ವಮಾನ್, ಅಪ್ನಿ ಸರ್ವಿಸ್, ಅಪ್ನಿ ಶ್ರೇಷ್ಠತಾಯಿ ಅಪ್ನೆ ಸೇ ಹಿ ಗುಪ್ತೆ. ಇನ್ನೂವರೆಗೂ ನೀವೆಲ್ಲ ಶಿವಶಕ್ತಿಯರು ಯಾಕೆ ಪ್ರತ್ಯಕ್ಷ ಆಗಿಲ್ಲ? ಯಾಕೆ ಅಂದರೆ ನಿಮ್ಮಲ್ಲಿ ಇರುವ ಸ್ವಮಾನ, ನಿಮ್ಮ ಸೇವೆಯ ವಿಶೇಷತೆ, ನಿಮ್ಮ ಶ್ರೇಷ್ಠತೆ ಇನ್ನೂ ನಿಮಗೇ ಗೊತ್ತಾಗಿಲ್ಲ. ನಿಮ್ಮಲ್ಲಿನೇ ಅವು ಇನ್ನೂ ಗುಪ್ತವಾಗಿವೆ. ಅಪ್ನೆ ಸೇ ಹಿ ಗುಪ್ತ ಹೋನೆ ಕಾರಣ ಸೃಷ್ಟಿ ಸೇ ಭಿ ಗುಪ್ತ ಹೈ.
ನಿಮ್ಮ ವಿಶೇಷತೆಗಳು, ನಿಮ್ಮ ಶ್ರೇಷ್ಠತೆಗಳು, ನಿಮ್ಮ ಸ್ವಮಾನ, ನಿಮ್ಮ ಸೇವೆ ನಿಮ್ಮಿಂದನೇ ಇನ್ನೂ ಗುಪ್ತವಾಗಿದೆ ಅಂದಾಗ ಸೃಷ್ಟಿಯಿಂದನೂ ಅದು ಗುಪ್ತವಾಗಿದೆ. ಜಬ್ ಅಪ್ನೆ ಮೇ ಪ್ರತ್ಯಕ್ಷತಾ ಆಯೇಗಿ ತಬ್ ಸೃಷ್ಟಿ ಮೇ ಬಿ ಪ್ರತ್ಯಕ್ಷತಾ ಹೋಗಿ. ಯಾವಾಗ ನಿಮ್ಮಲ್ಲಿ ಇರುವ ವಿಶೇಷತೆಗಳು, ಶಕ್ತಿಗಳು, ಶ್ರೇಷ್ಠತೆಗಳನ್ನು ನೀವು ಗುರುತಿಸ್ಕೊಳ್ತೀರಿ ಮತ್ತು ಅದನ್ನು ಕಾರ್ಯರೂಪದಲ್ಲಿ ತರ್ತೀರಿ, ಆಗ ಶಿವಶಕ್ತಿಯರ ಪ್ರತ್ಯಕ್ಷತೆ ಈ ಜಗತ್ತಿನಲ್ಲಿ ಆಗ್ತದೆ ಅಂತ ಬಾಬೂರು ಹೇಳ್ತಿದ್ದಾರೆ. ಅಚ್ಚಾ, ಓಂ ಶಾಂತಿ. ಈ ಮುರಳಿಯ ಅರ್ಧ ಭಾಗ ನಾಳೆ ದಿನದ ಸಂಜೆ ಕ್ಲಾಸಲ್ಲಿ ಕೇಳೋಣ. ಇದು 6/2/69 ಇಸ್ವಿಯ ಅವ್ಯಕ್ತ ಮುರಳಿ ಇತ್ತು. ಅಚ್ಚಾ, ಓಂ ಶಾಂತಿ. ಮೂರು ವಿಷಯಗಳನ್ನು ಬಿಡಲಿಕ್ಕೆ ಹೇಳಿದರು, 3 ವಿಷಯಗಳನ್ನು ಧಾರಣೆ ಮಾಡ್ಕೊಳ್ಳಿಕ್ಕೆ ಹೇಳಿದರು, 2 ಶಬ್ದಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಹೇಳಿದರು. ಒಂದು ಮೆಹಮಾನ್ ಆಗಬೇಕು, ಮಹಿಮೆಯನ್ನು ಬಿಡಬೇಕು. ಮೆಹಮಾನ್ ಮತ್ತು ಮಹಿಮೆ ಅಕ್ಷರಗಳಲ್ಲಿ ಸ್ವಲ್ಪನೇ ವ್ಯತ್ಯಾಸ ಇದ್ರೂ ಸ್ಥಿತಿಯಲ್ಲಿ ಮಾತ್ರ ಬಹಳಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಜನರಿಂದ ನಿಮ್ಮ ಮಹಿಮೆಯನ್ನು ಬಯಸಬೇಡಿ, ಆದರೆ ನಿಮಗೆ ನೀವು ಅತಿಥಿ ಅಂತ ತಿಳ್ಕೊಂಡು ನಡೀರಿ. ಹಾಗೆಯೇ ಬಾಬಾ ಹೇಳಿದ ಆ ಅವ್ಯಕ್ತ ಸ್ಥಿತಿಯಲ್ಲಿ ನಾವು ಸ್ಥಿತ ಆಗಬೇಕಾದ್ರೆ 3 ವಿಷಯಗಳನ್ನು ಬಿಡಬೇಕು. ಒಂದು ನೆಪ ಹೇಳೋದು, 2ನೇದು ಸೇವೆಗಾಗಿ ಬೇರೆಯವ್ರ ಹತ್ರ ಹೇಳಿಸ್ಕೊಳ್ಳೋದು, 3ನೇದು ಸೇವೆಯಲ್ಲಿ ಅಥವಾ ಪುರುಷಾರ್ಥದಲ್ಲಿ ಸುಸ್ತಾಗೋದು, ಖಿನ್ನ ಆಗೋದು. ಈ 3 ವಿಷಯಗಳನ್ನು ಬಿಡಬೇಕು. 3 ವಿಷಯಗಳನ್ನು ಧಾರಣೆ ಮಾಡ್ಕೋಬೇಕು. ಅದು ಯಾವುದು? ತ್ಯಾಗ, ತಪಸ್ಸು, ಸೇವೆ. ತಪಸ್ಸು ಮತ್ತು ಸೇವೆಯಲ್ಲಿ ಸಫಲತೆ ಬೇಕು ಅನ್ನೋದಾದರೆ ಮೊದಲು ತ್ಯಾಗ ಬೇಕು. ಆಗ ಮಾತ್ರ ನೀವು ತ್ರಿನೇತ್ರಿ ಸ್ವರೂಪದ ರೂಪದಲ್ಲಿ ಪ್ರತ್ಯಕ್ಷ ಆಗ್ತೀರಿ. ತ್ರಿಮೂರ್ತಿಯ ಜ್ಞಾನ ಎಲ್ಲರಿಗೂ ಕೊಡ್ತೀರಿ. ತ್ರಿಮೂರ್ತಿಯ ಜೊತೆಗೆ ನೀವೀಗ ತ್ರಿನೇತ್ರಿ ಆಗಬೇಕು. ಆ 3ನೇ ನೇತ್ರ ಅಂದರೆ ಯಾವುದು? ಜ್ಞಾನದ ನೇತ್ರ. ಆ ಜ್ಞಾನದ ನೇತ್ರವನ್ನು ನಿಮ್ಮ ಸ್ಮಾರಕದಲ್ಲಿ ದಿಲ್ವಾಡ ಮಂದಿರದ ಮೂರ್ತಿಗಳಲ್ಲಿ ಆ ನೇತ್ರ ತೋರಿಸಿದ್ದಾರೆ. ತಪಸ್ವಿ ಮೂರ್ತಿಗಳ ಹಣೆಯ ಮಧ್ಯದಲ್ಲಿ ತಿಲಕ ಇಟ್ಟಿದ್ದಾರೆ. ಸೊ ಆ ಥರ ನೀವು ತ್ರಿನೇತ್ರಿ ಆಗಬೇಕು. ಆಗ ಮಾತ್ರ ಶಿವಶಕ್ತಿ ಸ್ವರೂಪ ಪ್ರತ್ಯಕ್ಷ ಆಗ್ತದೆ. ಯಾರ 3ನೇ ನೇತ್ರ ಸದಾ ತೆರೆದಿರ್ತದೆ ಅವರು ತಪಸ್ವಿ ಮೂರ್ತಿ ಆಗ್ತಾರೆ. ಜ್ಞಾನದ ಆಧಾರದಿಂದನೇ ಯೋಗ ಮಾಡಬೇಕು. ಯೋಗದ ಆಧಾರದಿಂದ ಸೇವೆಯಲ್ಲಿ ಸಫಲತೆ ಸಿಗ್ತದೆ. ಆದ್ದರಿಂದ ಶಿವಶಕ್ತಿಯರು ಇನ್ನೂ ಗುಪ್ತ ರೂಪದಲ್ಲಿ ಇದ್ದೀರಿ, ಮುಂದೆ ಈಗ ಪ್ರತ್ಯಕ್ಷ ಆಗಬೇಕು. ನಿಮ್ಮಲ್ಲಿ ಇರುವ ವಿಶೇಷತೆ, ಶ್ರೇಷ್ಠತೆಗಳನ್ನು ಇನ್ನೂ ನೀವೇ ಗುರುತಿಸ್ಕೊಂಡಿಲ್ಲ. ಅದನ್ನು ಗುರುತಿಸ್ಕೊಂಡು ನೀವು ಸೇವೆ ಮಾಡಿರಿ, ಆಗ ಜಗತ್ತಿನಲ್ಲಿ ನಿಮ್ಮ ಪ್ರತ್ಯಕ್ಷತೆ ಆಗ್ತದೆ ಅಂತ ಹೇಳಿದರು. ಮುರಳಿಯ ಪ್ರಾರಂಭದಲ್ಲಿ ಬಾಬಾ ಹೇಳಿದರು, ಇನ್ಮುಂದೆ ಎದುರಿಸುವಂಥ ಪರಿಸ್ಥಿತಿಗಳು ಬಹಳಷ್ಟು ಬರಬಹುದು. ಯಾವುದೇ ಒಂದು ಪರಿಸ್ಥಿತಿ ವಿಘ್ನಗಳನ್ನು ಎದುರಿಸಬೇಕಾದ್ರೆ ಸಾಮ್ನಾ ಕರ್ನಾ ಹೇ ತೋ ಕಾಮ್ನಾ ಚೋಡ್ದು ಅಂತ ಹೇಳಿದರು ಬಾಬಾ. ಇಚ್ಛೆಗಳನ್ನು ನೀವು ಬಿಟ್ಬಿಡಬೇಕು. ನಿಮ್ಮಲ್ಲಿ ಯಾವುದೇ ಪ್ರಕಾರದ ಕಾಮನೆಗಳು ಅಥವಾ ಇಚ್ಛೆಗಳು ಇರಬಾರ್ದು. ಇಚ್ಛೆಗಳು ಇದ್ದರೆ ನೀವು ಧೈರ್ಯದಿಂದ ಎದುರಿಸಲು ಸಾಧ್ಯವಾಗೋದಿಲ್ಲ. ಸೂಕ್ಷ್ಮವಾದಂಥ ಇಚ್ಛೆಗಳು ಬಾಬೋರ್ ಮಕ್ಕಳಲ್ಲಿ ಇನ್ನೂ ಇವೆ. ಅದ್ಯಾವುದು ಅಂದರೆ
ನನಗೆ ಎಲ್ಲರೂ ಗೌರವ ಕೊಡಬೇಕು, ನನ್ನ ಹೆಸರು ಬರಬೇಕು, ನನಗೆ ಕೀರ್ತಿ ಸ್ಥಾನಮಾನ ಕೊಡಬೇಕು, ನನ್ನ ಸಲಹೆ ಎಲ್ಲರೂ ಕೇಳಬೇಕು, ನನಗೆ ಬೆಲೆ ಕೊಡಬೇಕು, ಯಾರು ನನಗೆ ವಿಚಾರಿಸೋದೇ ಇಲ್ಲ. ಇಂತಹ ಕಾಮನೆಗಳು ಏನಿದ್ದಾವೆ ಆ ಕಾಮನೆಗಳನ್ನು ತ್ಯಾಗ ಮಾಡಿರಿ. ಸಲಹೆ ಕೊಡುವಾಗ ಕೊಡಿ, ಆದರೆ ನಿಮಿತ್ತರು ನಿರ್ಣಯ ಮಾಡಿದ ಮೇಲೆ ಅದಕ್ಕೆ ನೀವು ಒಪ್ಪಿಕೊಂಡು ಸೇವೆಯಲ್ಲಿ ಸಹಯೋಗಿಗಳಾಗ್ರಿ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಮುರಳಿಯ ಟೈಟಲೇ ಇತ್ತು ಮೆಹಮಾನಾಗ್ರಿ